ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ರಾಯರ ಅನುಗ್ರಹ ಯಾರಿಗೆಲ್ಲ ಆಗಿಲ್ಲ ಅಂತ ಅಂದರೆ, ತುಂಬ ಕಷ್ಟದಲ್ಲಿದ್ದೀನಿ, ನೊಂದಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅವರಿಗೆಲ್ಲ ಇವತ್ತಿನ ವಿಡಿಯೋ ನಿಮಗಾಗಿ ಒಂದೊಳ್ಳೆ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂತಾನೆ ತಿಳ್ಕೊಳ್ಳಿ. ಯಾರೆಲ್ಲ ಕಷ್ಟದಲ್ಲಿದ್ದೀರೋ, ಯಾರಿಗೆಲ್ಲ ಇನ್ನು ನಮ್ಮ ಕಷ್ಟಗಳು ಹೋಗ್ತಾ ಇಲ್ಲ ಅನ್ನೋರು ಅಂಥವರಿಗೆ ಒಂದು ಒಳ್ಳೆ ಮಾಹಿತಿನ ನೀಡೋದಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೀನಿ. ನಾನು ರಾಯರ ಪ್ರೇರಣೆಯಿಂದಲೇ ನಾನು ಈ ವಿಷಯನ ಮಾಡ್ತಾಯಿದ್ದೀನಿ. ಇವತ್ತು ಇನ್ನು ಯಾರಿಗೆಲ್ಲ ನಿಮ್ಮ ಏನೇ ಪೂಜೆ ಮಾಡಿದ್ರೂ ನನಗೆ ಕಷ್ಟ ಕಳೀತಾನೇ ಇಲ್ಲಪ್ಪ, ಎಷ್ಟು ಮಾಡಿದ್ರೂ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತೀರ. ಎಲ್ಲದಕ್ಕೂ ನಮ್ಮ ಕರ್ಮ ಕಳಿಬೇಕಂತೆ. ನಾವು ಮಾಡೋ ಸೇವೆಯಿಂದ ನಮ್ಮ ಕರ್ಮಗಳು ಕಳೀತಾ ಹೋಗುತ್ತೆ. ನಿಧಾನವಾಗಿ ನಾವು ಎಷ್ಟೇ ಕರ್ಮಗಳನ್ನು ಮಾಡಿರ್ತೀವಿ, ನಿಧಾನವಾಗಿ ಕಳೀತಾ ನಮ್ಮ ಸೇವೆ ನಮಗೆ ಫಲ ಕೊಡೋದಕ್ಕೆ ಶುರುವಾಗುತ್ತೆ. ನಾವು ಯಾವಾಗ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರೂ ಅಲ್ಲಿಂದ ರಾಯರು ನಮ್ಮನ್ನು ನೋಡ್ತಾನೇ ಇರ್ತಾರೆ. ಅದೇ ರೀತಿ ನೀವು ಮನೆಗೆ ಏನಾದರೂ ಒಂದು ಫೋಟೋನೋ ವಿಗ್ರಹನೋ ಏನೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ. ನಿಮ್ಮ ಮನೆಗೆ ಬಂದಿರೋದೆಲ್ಲ ರಾಯರ ಅನುಗ್ರಹ, ಅವರ ಪ್ರೇರಣೆಯಿಂದ ಆ ಫೋಟೋ ನಿಮ್ಮ ಮನೆಗೆ ಬಂದಿರುತ್ತೆ. ಆ ಫೋಟೋ ನಿಮ್ಮ ಮನೆಗೆ ಬಂತು ಅಂತ ಅಂದರೆ ನಿಮಗೆ ಅಲ್ಲಿಂದ ನಿಮ್ಮ ಕರ್ಮಗಳು ಕಳೆಯೋದಕ್ಕೆ ಶುರುವಾಯಿತು ಅಂತ. ಯಾಕಂದರೆ ರಾಯರ ಫೋಟೋ ಬಂದಿದೆ ಅಂತ ಅಂದರೆ ನಾವು ಸೇವೆ ಮಾಡೋಕ್ಕೆ ಶುರು ಮಾಡಿರ್ತೀರ. ಒಂದು ಪೂಜೆನಾದರೂ ಮಾಡ್ತಾ ಇರ್ತೀರ, ಏನೋ ವ್ರತಗಳು ಮಾಡಲಿಲ್ಲ, ಇಲ್ಲ ಅಂದರೂ ಪರವಾಗಿಲ್ಲ, ಅಂದರೂ ಅಟ್ಲೀಸ್ಟ್ ಪೂಜೆನಾದರೂ ಮಾಡ್ತಾ ಇರ್ತೀರ ಅಲ್ವಾ. ಅದನ್ನೆಲ್ಲ ರಾಯರು ನೋಡ್ತಾ ಇರ್ತಾರೆ, ನಿಮ್ಮ ಕಷ್ಟಗಳು ನೋಡ್ತಾ ಇರ್ತಾರೆ. ನಿಧಾನವಾಗಿ ನೀವು ಯಾವ ಥರ ಮಾಡ್ತೀರೋ ಆ ರೀತಿಯಾಗಿ ನಿಮ್ಮ ಕರ್ಮಗಳು ಕಳೀತಾ ಇರುತ್ತೆ. ಎಲ್ಲಿಗೆ ನಿಮ್ಮ ಕರ್ಮಗಳು ಕಳೆಯುತ್ತೋ ಅಲ್ಲಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗುತ್ತೆ. ಎಲ್ಲಿ ಹೋದರೂ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನು ಮಾಡಬೇಕು, ಬದುಕೋಕ್ಕೆ ಬೇಜಾರು, ಈ ರೀತಿ ಎಲ್ಲ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ನಾವು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಆದ್ರೂ ನಮಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಅನ್ನೋರಿಗೆ ಇವತ್ತು ನಾನು ಹೇಳ್ತಕ್ಕಂಥ ಒಂದೇ ಒಂದು ವಿಧಾನ ದಯವಿಟ್ಟು ಅನುಸರಿಸಿ ನೋಡಿ. ತುಂಬ ಚಿಕ್ಕದಾಗಿರತಕ್ಕಂಥ ಒಂದು ರಾಯರ ಸೇವೆ ಇದು. 2 ಗುರುವಾರ ಮಾಡಿ ನೋಡಿ. ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋರು ನಿಮಗೆ ಗೊತ್ತಾಗುತ್ತೆ. ಏನು ಮಾಡಿ ಅಂತಂದರೆ, ಗುರುವಾರ ಮನೆಯೆಲ್ಲ ತೊಳ್ಕೊಂಡು, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಆದರೂ ಸರಿ, ಸಂಜೆ ಆದ್ರೂ ಸರಿ, ಇಂಥದ್ದೇ ಟೈಮ್ ಅಂತ ನಾನು ಹೇಳೋದಿಲ್ಲ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದ್ರೂ ಸರಿ, ಅಥವಾ ಸಂಜೆ ಗೋಧೂಳಿ ಟೈಮಲ್ಲಿ ಮಾಡ್ತೀನಿ ಅಂದರೂ ಸರಿ. ಗೋಧೂಳಿ ಸಮಯದಲ್ಲಿ ಅಷ್ಟರೊಳಗೆ ಮನೆಯೆಲ್ಲ ತೊಳ್ಕೊಂಡು ರಾಯರಿಗೆ ಒಂದು ತುಳಸಿ ದಳ ಅಂತ ಇಟ್ಟುಬಿಡಿ. ಒಂದಾದರೂ ಆಯಿತು, ಅಥವಾ ತುಳಸಿ ಹಾರ ಇಟ್ಟರೂ ಪರವಾಗಿಲ್ಲ, ತುಳಸಿ ಹಾರ ಹಾಕಿದರೂ ಪರವಾಗಿಲ್ಲ. ಇಡೀ ರಾಯರ ಫೋಟೋ ಇಡೀ ಮಾತ್ರ. ಇನ್ನೊಂದು ಏನು ಅಂತ ಅಂದರೆ, ಯಾರ್ಯಾರಿಗೆ ರಾಯರ ಫೋಟೋ ಇಲ್ಲ ದಯವಿಟ್ಟು ಒಂದು ಚಿಕ್ಕದಾದರೂ ಪರವಾಗಿಲ್ಲ, ಇವತ್ತು ರಾಯರ ಫೋಟೋನ ಹೋಗಿ ತಗೊಂಡು ಬನ್ನಿ. ರಾಯರ ಫೋಟೋ ತಂದು ನೀಟಾಗಿ ದೇವ್ರ ಮುಂದೆ ಎಲ್ಲ ತೊಳ್ಕೊಂಡು, ಮನೆಯೆಲ್ಲ ತೊಳ್ಕೊಂಡು, ನೀಟಾಗಿ ಸ್ನಾನ ಮಾಡಿಕೊಂಡು, ರಾಯರಿಗೆ ಒಂದು ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಹಾಕಿ ತುಪ್ಪದ ದೀಪ ಹಚ್ಚಿ 2 ಗುರುವಾರ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ 2 ಗುರುವಾರ ತುಪ್ಪದ ದೀಪ ಹಚ್ಚೋದು, 2 ದೀಪದ ರಾಯರಿಗೆ ಮುಖ ಮಾಡಿ ಇಟ್ಬಿಟ್ಟು ನೀವೇನು ಆರತಿ ಮಾಡ್ತೀರಾ, ನಿಮ್ಮ ಆರತಿ ಮಾಡಬೇಕಾದ್ರೆ ಮನಸ್ಸಲ್ಲಿ ಕೇಳ್ಕೊಳ್ಳಿ, ನಿಮಗೆ ಏನು ಕಷ್ಟ ಇದೆ ಅಂತ, ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳಿ. ಮನಸ್ಸಿಂದ ಪೂಜೆ ಮಾಡಿ. 2 ಗುರುವಾರ ತಪ್ಪದೆ ತುಪ್ಪದ ದೀಪ ಹಚ್ಚಿ ತುಪ್ಪದ ಆರತಿನ ಮಾಡಿ ರಾಯರ ಮುಂದೆ ನೀವು ಹೇಳ್ಕೊಳ್ಳಿ, ನಾನು ನಿಮಗೆ 2 ವಾರ ಈ ರೀತಿ ತುಪ್ಪದ ದೀಪ ಹಚ್ಚಿ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟ ಕಳಿಬೇಕು ನೀವು ಅಂತ ಹೇಳಿ, ನೀವು ಯಾವ ರೀತಿ ನೀವು ರಾಯರ ಹತ್ರ ಮಾತಾಡ್ತೀರೋ ಅದೇ ರೀತಿ ಕೂತ್ಕೊಂಡು ರಾಯರ ಜೊತೆ ಹೇಳ್ಕೊಳ್ಳಿ. 2 ವಾರ ತುಪ್ಪದ ದೀಪ ಹಚ್ಚಿ ರಾಯರಿಗೆ ತುಳಸಿ ತುಪ್ಪ ದೀಪ ಜೊತೆಗೆ ಏನಾದರೂ ಒಂದು ನೈವೇದ್ಯ, ಒಂದು ಲೋಟ, ಅಟ್ಲೀಸ್ಟ್ ಹಸಿ ಹಾಲು, ಫ್ರೆಶ್ ಆಗಿರುವಂಥದ್ದು, ಯೂಸ್ ಮಾಡದೇ ಇರುವಂಥದ್ದು ಅಂತ, ಆಗಷ್ಟೇ ಅಂಗಡಿಯಿಂದ ತಂದಿರುವಂಥ ಪ್ಯಾಕೆಟ್ ಹಾಲು, ಹೊಸದಾಗಿ ಓಪನ್ ಮಾಡಬೇಕು ಅಂಥದ್ದು, ಅಥವಾ ಮನೆ ಹಾಲು ಬಳಸ್ತೀರಾ ಅಂತ ಅಂದ್ರೆ ಫ್ರೆಶ್ ಆಗಿ ಬಳಸ್ತಾ ಇರ್ತಕ್ಕಂಥದ್ದು ಹಾಲು, ಆ ರೀತಿ ಒಂದು ಲೋಟ
ಹಾಲು ಇಡಿ. ಇಲ್ಲ ಆಗಲಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಇಡಿ. ಏನಾದರೂ ಒಂದು ಸಿಹಿನ ಮಾಡಿ ರಾಯರ ಮುಂದೆ ಇಟ್ಟು 2 ವಾರನೂ ನೀವು ಪೂಜೆ ಮಾಡಿ. ಈ 2 ವಾರ ಮುಗಿಯುವಷ್ಟರೊಳಗಡೆ ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಿಮ್ಮ ಕಷ್ಟ ಕಳೆದು ಮುಂದೆ ಒಳ್ಳೆಯದಾಗುತ್ತೆ, ಶುರುವಾಗುತ್ತೆ. ಮತ್ತು ಇದರಲ್ಲಿ ನೀವು ಪಾಲಿಸಬೇಕಾಗಿರುವಂಥದ್ದು ಏನು ಅಂತ ಅಂದರೆ, ಮುಂದೆ ಮನೆ ಒಳಗಡೆ ಯಾರೇ ಬರಲಿ, ಯಾರಾದರೂ ಬರಲಿ, ಅಟ್ಲೀಸ್ಟ್ ಮನೆ ಒಳಗಡೆ ಬರಬೇಕಾದ್ರೆ ಅಂದರೆ ಹೊರಗಡೆ ಕಾಲು ತೊಳ್ಕೊಂಡು ಬರೋದಕ್ಕೆ ಹೇಳಿ. ಇದೊಂದು ನಿಯಮನ ಪಾಲಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ, ಹೆದರ್ಕೋಬೇಡಿ, ತುಂಬ ಕಷ್ಟ ಇದೆ ಅಂತ ಹೇಳಿ ಕಮೆಂಟು ಮಾಡ್ತಾ ಇರ್ತೀರ. ನನಗೆ ನಿಮ್ಮ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ನನ್ನ ದಿನಗಳು ನನಗೆ ನೋವಾಗುತ್ತೆ. ಯಾಕೆ ಅಂದರೆ ನಾನು ತುಂಬ ಕಷ್ಟದಿಂದ ಬಂದಿರೋಳು. ನಾನು ತುಂಬ ಕಷ್ಟ ನೋಡಿದ್ದೀನಿ ಜೀವನದಲ್ಲಿ. ಹಾಗಾಗಿ ನನ್ನ ಥರ ಕಷ್ಟಗಳು ನಾನು ಅನುಭವಿಸಿದಂಗೆ ಬೇರೆ ಯಾವ ಹೆಣ್ಣು ಮಕ್ಕಳು ಅನುಭವಿಸಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ. ದಯವಿಟ್ಟು ರಾಯರಿಗೆ ಸೇವೆ ಮಾಡಿ, ನಿಮ್ಮ ಕಷ್ಟಗಳನ್ನು ಕಳೆದು ನೆಮ್ಮದಿಯಾಗಿರಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಬೇಗ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇದೇ ಥರ ವಿಡಿಯೋಗಳನ್ನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.